ಕಾಂಗ್ರೆಸ್ ಸರ್ಕಾರ ಬಂದು ಆಲ್ರೆಡಿ 2 ವರ್ಷ ಆಗಿದೆ. ಜನ ಇವರು ಏನು ಜನಗಳಿಗೆ ಈಗ 2,000 ಇರ್ಬೋದು, ಆಮೇಲೆ ನಾವು ಲೈಟ್ ಬಿಲ್ ಫ್ರೀ ಮಾಡ್ತೀವಿ, ಮತ್ತು ಜನಗಳು 2,000 ಕೊಡ್ತೀವಿ, ಭಾಗ್ಯಲಕ್ಷ್ಮಿ ತರ್ತೀವಿ. ಆಮೇಲೆ ಜನಕ್ಕೆ ನಾವು ಒಂದು 5 ಯೋಜನೆಗಳನ್ನ ಕೊಟ್ಟರು. ಇವರು 5 ಯೋಜನೆಗಳಲ್ಲಿ ಯಾವುದು ಯೋಜನೆಗಳು ಇವಾಗ ಸರಿಯಾಗಿ ಇವರು ಫಾಲೋಅಪ್ ಮಾಡ್ತಾಯಿಲ್ಲ, ಜನಗಳಿಗೆ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಎರಡನೇದು ಏನಾಗಿದೆ, ಇವಾಗ ಇವರು 2 ವರ್ಷ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆ 2,000 ಕೊಡ್ತೀನಿ ಅಂದರು. ಈ ಎಲೆಕ್ಷನ್ ಬರೋ ಟೈಮಲ್ಲಿ, ಎಲೆಕ್ಷನ್ ಇರೋ ಟೈಮಲ್ಲಿ ಮಾತ್ರ 2,000 ರೂಪಾಯಿ ಇದಕ್ಕೆ ಮಾತ್ರ ಹೋಗ್ತಾಯಿದೆ. ಇವತ್ತು ಯಾವ ಜನಕ್ಕೂ 3 ತಿಂಗಳು, 5 ತಿಂಗಳು, 6 ತಿಂಗಳಾಗಲಿ ಯಾವ ಜನಕ್ಕೂ 2,000 ರೂಪಾಯಿ ತಲುಪ್ತಾ ಇಲ್ಲ. 6 ತಿಂಗಳು ಒಂದು ಟೈಮ್ ಹಾಕ್ತಾರೆ, ಅದನ್ನು 6 ತಿಂಗಳು ಹಾಕಿದ್ದೀವಿ ಅಂತ ಹೇಳ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಈಗ ಬಸ್ಸನ್ನೇನು ಮಾಡಿದ್ರು, ಫ್ರೀ ಅಂತೇಳಿ ಹೆಂಗಸರಿಗೆ ಫ್ರೀ ಅಂತ ಹೇಳಿದ್ರು, ಗಂಡಸರಿಗೆ 10 ರೂಪಾಯಿ ಟಿಕೆಟ್ನ 20 ರೂಪಾಯಿ ಮಾಡಿದ್ರು. ಅದನ್ನು ತೆಗೆದು 10 ರೂಪಾಯಿನ ತೆಗೆದು ಈಗ ಹೆಂಗಸ್ರ ಮೇಲೆ ಅದು ಹೆಂಗಸ್ರಿಗೆ ಕೊಡ್ತಾಯಿದ್ದಾರೆ. ಈಗ ಗಂಡನ ಕಿತ್ತು ಹೆಂಗಸ್ರಿಗೆ ಕೊಟ್ಟಂಗೆ ಇವಾಗ ಅದನ್ನು ಜನಕ್ಕೆ ಕಣ್ಣೊರೆಸಿ ಇವಾಗ ಬಸ್ದು ಅದೊಂದು ಇದನ್ನು ಮಾಡಿದ್ರು. ಈಗ 2,000 ಅಂತ ಹೇಳ್ಬಿಟ್ಟು ಈಗ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ರು, 3,000 10,000 ಮಾಡಿದ್ರು. ಆಮೇಲೆ ಅದಾದಮೇಲೆ ಲೈಟ್ ಬಿಲ್ ಜಾಸ್ತಿ ಮಾಡಿದ್ರು. ಆಮೇಲೆ ಕೇಂದ್ರದಲ್ಲಿ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿದ್ರು, ಇವರು ಪೆಟ್ರೋಲ್ ಕಮ್ಮಿ ಮಾಡಲಿಲ್ಲ, ಆ ಸುಂಕನ ಜಾಸ್ತಿ ಮಾಡಿದ್ರು. ಜಾಸ್ತಿ ಮಾಡಿ ಇರುವಂಥದ್ದು ಇನ್ನೂ ಒಂದು 20% 25% ಜಾಸ್ತಿ ಮಾಡಿ ಇವಾಗ ಅದನ್ನು ಜನಗಳ ತಲೆ ಮೇಲೆ ಹಾಕಿದ್ರು. ಪ್ರತಿಯೊಂದು ಜನಗಳ ತಲೆ ಮೇಲೆ ಎಲ್ಲ ಏರಿಸಿ ಇವತ್ತು ಜನಗಳನ್ನ ಜೀವನ ಮಾಡೋಕ್ಕೇ ತುಂಬ ತೊಂದರೆಯಾಗಿ ಜನ ನಿಂತಿದ್ದಾರೆ. ಯಾಕೆ ಅಂದರೆ ಇವತ್ತು ಒಂದು ಬೇಳೆ ತೊಗೊಂಡ್ರೆ ಅಕ್ಕಿ ತೊಗೊಳಕ್ಕಾಗಲ್ಲ, ಅಕ್ಕಿ ತೊಗೊಂಡ್ರೆ ಬೇಳೆ ತೊಗೊಳ, ಪ್ರತಿಯೊಂದು ಮೇಲೂ ರೈಸ್ ಆಗಿದೆ. ಈಗ ಒಂದು ಬೇಳೆ ತಗೊಳ್ಳಿ 200 ರೂಪಾಯಿ ಇದೆ, ಎಣ್ಣೆ ತಗೊಳ್ಳಿ 160 ರೂಪಾಯಿ ಇದೆ, 90 ರೂಪಾಯಿ 86 ರೂಪಾಯಿ ಎಣ್ಣೆ ಇತ್ತು, ಈಗ 160 ರೂಪಾಯಿ ಎಣ್ಣೆ ಆಗಿದೆ, 1 kg ಎಣ್ಣೆ. ಜನ ಹೆಂಗೆ ಜೀವನ ಮಾಡೋಕ್ಕಾಗದೆ? ಜೀವನ ಮಾಡೋಕ್ಕೆ ಹೆಂಗೆ ಸಾಧ್ಯ? ಆಮೇಲೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು 10 kg ಅಕ್ಕಿ ಎಲ್ಲಿಂದ ಕೊಡ್ತಾಯಿದ್ದಾರೆ? ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರ್ತಾಯಿದೆ, ಆ ಅಕ್ಕಿನ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ದಾರೆ. ಇನ್ನು 5 kgಗೆ 175 ರೂಪಾಯಿ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಅದು ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ. ಇದು ಒಂದು ಯೋಜನೆ ಲ್ಯಾಪ್ಸು, ಅರ್ಥ ಆಯ್ತಾ? ಹೆಂಗಸರು 2,000 ಕೊಡ್ತಿದ್ರು, ಅದು ಲ್ಯಾಪ್ಸು. 6 ತಿಂಗಳಿಗೋ 8 ತಿಂಗಳಿಗೋ ಜನ ಗಲಾಟೆ ಮಾಡಿದಾಗ 1 ತಿಂಗಳು ಹಾಕ್ಬಿಟ್ಟು ಅದನ್ನು ಮಿಕ್ಕಿದ್ನೆಲ್ಲ ಜನಕ್ಕೆ ತೋರಿಸಿ ಸುಮ್ಮನೆ ಇದು ಮಾಡ್ತಾಯಿದ್ದಾರೆ. ಈಗ ಬಸ್ ಏನಿದೆಯಲ್ಲ, ಫ್ರೀ ಬಸ್ಸು ಅಂತ ಮಾಡಿದ್ದಾರೆ. ಈ ಫ್ರೀ ಬಸ್ ಏನು, ಈಗ ಎಷ್ಟು ಬಸ್ಗಳಿದೆ? ಈಗ ಹಳ್ಳಿ ಕಡೆ ತಗೊಳ್ಳಿ, 10 ಬಸ್ ಇರೋದನ್ನ 5 ಬಸ್ ಆಗಿದೆ, ಅರ್ಥ ಆಯ್ತಾ? ಈ ಥರ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈಗ ಜನಗಳಿಗೆ ಈಗ ಏನು ಮಾಡಿದ್ರು, ಟ್ಯಾಕ್ಸ್ ಜಾಸ್ತಿ ಮನೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಸೈಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಮಾಡಿದ್ರು. ಆಮೇಲೆ ಲಿಕ್ಕರ್ಸ್ ಏನು 200 ರೂಪಾಯಿ ಇರೋದನ್ನ 250 ರೂಪಾಯಿ ಮಾಡಿದ್ರು. ಪ್ರತಿಯೊಂದು ಒಂದಲ್ಲ. ಈಗ ಕರೆಂಟ್ ಬಿಲ್ ತೊಗೊಳ್ಳಿ, ಕರೆಂಟ್ ಬಿಲ್ಲು ಯೂನಿಟ್ಗೆ ಎಷ್ಟು ಜಾಸ್ತಿ ಮಾಡಿದ್ರು. ಈಗ ಫ್ರೀ ಕರೆಂಟು ಅಂತ ಹೇಳ್ತಾರೆ, ನಮ್ಮ ಹತ್ರ 20 ರೂಪಾಯಿ ಕೇಳೋದು, 10 ರೂಪಾಯಿ ಇರೋದು 20 ರೂಪಾಯಿಗೆ ಮಾಡಿ 10 ರೂಪಾಯಿನೇ ತಿರ್ಗಿ ಅಲ್ಲಿಗೆ ಟ್ಯಾಲಿ ಮಾಡ್ತಾವ್ರೆ. ಈ ಥರ ಇವರು ಸಿಚುವೇಶನ್ನ ತಂದಿದ್ದಾರೆ. ಇವತ್ತು ಪ್ರತಿಯೊಂದು ಬೆಲೆ ಏರಿಕೆ ಆಗಿ ಪ್ರತಿಯೊಂದು 136 ಸೀಟ್ ತೊಗೊಂಡು ನಾವು 5 ಯೋಜನೆ ಕೊಡ್ತೀವಿ ಅಂತೇಳಿ ಯಾವ ಯೋಜನೆಯೂ ಪರಿಪೂರ್ಣವಾಗಿ ಇವರು ಜನಗಳಿಗೆ ತಲುಪಿಸ್ತಾ ಇಲ್ಲ. ತುಂಬ ಕಷ್ಟ ಆಗಿದೆ ಜನಗಳು ಜೀವನ ಮಾಡೋಕ್ಕೆ. ಮತ್ತು ಈ ಒಂದು ರೋಡು, ಮಳೆ ಬಂದರೆ ರೋಡ್ಗಳು ಸರಿಯಿಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿಲ್ಲ, ಎಲ್ಲ ರೋಡ್ ಹಳ್ಳಗುಂಡಿ ಬಿದ್ದಿದೆ, ಎಷ್ಟೋ ಜನ ಕೈಕಾಲು ಮುರ್ಕೊತಾ ಇದ್ದಾರೆ. ಆಮೇಲೆ ಆ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ಗಳು ಸರಿಯಾಗಿ ಆಗ್ತಾಯಿಲ್ಲ. MLAಗಳು ಹೇಳ್ತಾರೆ ನಮಗೆ ಫಂಡ್ಸ್ಗಳಿಲ್ಲ ಅಂತಾರೆ. ಆಮೇಲೆ ಎಷ್ಟೋ ಜನ ಸ್ಯಾಲ್ರಿಗಳು ಕೊಟ್ಟಿಲ್ಲ. ಈಗ BBMPಗೆ ಹೋಗಿ BBMPಲಿ 10 ತಿಂಗಳು ಸ್ಯಾಲ್ರಿಗಳು ಕೊಟ್ಟಿಲ್ಲ. ಅವ್ರು ಕೇಳಿದ್ರೆ, ಸರ್ ಈಗ ಬರೀ ಈಗ 2 ತಿಂಗ್ಳದ್ದು ಹಾಕಿದ್ದಾರೆ ಸರ್, ಇನ್ನೂ 8 ತಿಂಗ್ಳಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನೀವು ಸ್ಯಾಲ್ರಿ ಕೊಡೋಕ್ಕೆ ಕಷ್ಟ ಇದೆ, ಸರ್ಕಾರದಲ್ಲಿ ಸ್ಯಾಲ್ರಿ ಕೊಡೋಕ್ಕೆ ಕಷ್ಟ ಇರುವಾಗ ನಾವು ಆ ಯೋಜನೆ ಕೊಡ್ತೀವಿ, ಈ ಯೋಜನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿದೆ ಯೋಜನೆ ಕೊಡೋಕ್ಕೆ? ನೀವು ಬರೋ ದುಡ್ಡೆಲ್ಲ ಯೋಜನೆ ಅಂತ ಹೇಳ್ಬಿಟ್ಟು ಈಗ ಸ್ಯಾಲ್ರಿನೇ ಕೊಡ್ತಾಯಿಲ್ಲ. ಯೋಜನೆ ಎಲ್ಲಿಂದ ಕೊಡ್ತೀರಾ ನೀವು? ಸರ್ಕಾರ ನಡೆಸೋದೇ ಕಷ್ಟ ಇದೆ. ಈ ಮೇಲೆ ಅವ್ರ ಯೋಜನೆಗಳನ್ನು ಕೈಬಿಟ್ಟು ಮುಂದೆ ಏನಿದೆ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಡಿ. ರೋಡ್ ಮಾಡಿಸೋದು, ಒಂದು ನೀರಿಲ್ಲದೆ ಇರೋ ಕಡೆ ಬೋರ್ ವ್ಯವಸ್ಥೆ ಮಾಡಿಸೋದು, ಚರಂಡಿ ಇಲ್ಲದೆ ಇರೋ ಕಡೆ ಚರಂಡಿ ವ್ಯವಸ್ಥೆ ಮಾಡಿಸೋದು. ಇವತ್ತು ಮಳೆ ಬಂದು ಎಷ್ಟೋ ಜನ ನೀರು ಚರಂಡಿಲಿ ಕೊಚ್ಕೊಂಡು ಹೋಗಿದ್ದಾರೆ, ಮನೆಗಳೆಲ್ಲ ಹೊಂಟೋಗಿದ್ವೆ. ಆ ಮನೆಗಳನ್ನ ರಿಪೇರಿ ಮಾಡೋಕ್ಕೆ ಅವ್ರ ಹತ್ರ ಕಾಸುಗಳಿರಲ್ಲ, ಅಲ್ಲಿ ಚರಂಡಿ ವ್ಯವಸ್ಥೆ ಇರಲ್ಲ, ಅವ್ರು ಊಟ ತಿಂಡಿ ಮಾಡೋಕ್ಕೆ ವಾರಗಟ್ಟಲೆ ನೀರು ಹೋಗಲ್ಲ ಆಚೆಗೆ. ಈ ಥರ ಎಲ್ಲ ವ್ಯವಸ್ಥೆ ಇದೆ. ಬೆಂಗಳೂರು ನಗರ ಏನು ನಾವು ಇವಾಗ ಇದನ್ನು ಬೆಂಗಳೂರನ್ನ ನಾವು ಡೆವಲಪ್ಮೆಂಟ್ ಏನು ಇದನ್ನ ಸಿಟಿ ಮಾಡ್ತೀನಿ ಅಂತ ಹೊಟ್ಟಿದ್ದೀರಾ, ದಯವಿಟ್ಟು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಏನು ಹೊಟ್ಟಿದ್ದೀರಾ, ದಯವಿಟ್ಟು ಫಸ್ಟು ಬೆಂಗಳೂರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ರೋಡ್ ವ್ಯವಸ್ಥೆ, ಜನಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳೇನಿದೆ ಫಸ್ಟು ಇದಕ್ಕೆ ಆದ್ಯತೆ ಕೊಟ್ಟು
ಅಲ್ಲಿ ಗೆದ್ದಿರುವಂಥ ಎಮ್ ಎಲ್ ಎಗಳಿಗೆ ಆಗಲಿ ಬೇರೆ ಪಕ್ಷದ ಎಮ್ ಎಲ್ ಎಗಳಿಗೆ ಆಗಲಿ ನೀವು ಅವ್ರ ಫಂಡ್ಸ್ಗಳು ಕೊಟ್ಟು ಅವ್ರು ಕೆಲಸ ಮಾಡಿ ಆ ಏರಿಯಾ ಡೆವಲಪ್ಮೆಂಟ್ ಮಾಡೋಕ್ಕೆ ಜನಗಳಿಗೆ ಒಳ್ಳೆ ಓಡಾಡೋಕ್ಕಂಥ ರಸ್ತೆಗಳು ಒಳ್ಳೊಳ್ಳೆ ಒಂದು ನೀರು ಹೋಗುವಂಥ ವ್ಯವಸ್ಥೆ ಮೋರಿಗಳು ಈ ಥರ ಎಲ್ಲ ಮಾಡಿ ದಯವಿಟ್ಟು ಜನಗಳಿಗೊಂದು ಸಾಕಾರ ಆಗುವಂಥದ್ದು ಒಳ್ಳೆ ಯೋಜನೆಗಳ್ನ ಮಾಡಿ. ಈ ಭಾಗ್ಯಲಕ್ಷ್ಮಿ, ಈ ಫ್ರೀ ಕರೆಂಟು, ಈ ಫ್ರೀ ಬಸ್ಸು ಇವೆಲ್ಲ ನಿಮ್ಮ ಕೈಯಲ್ಲಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಏನಾಗಿದೆ ಅಂದರೆ ದಿವಾಳಿ ಲೆವೆಲಿಗೆ ಬಂದಿದೆ. ನೀವು ಲಕ್ಷಾಂತರ ಕೋಟಿಗಳನ್ನ ಸಾಲ ಮಾಡಿ ಆ ಸಾಲ ತಂದು ಜನಗಳು ಕೊಡ್ತೀವಿ ಅಂತೇಳಿ ಆ ಜನಗಳಿಗೆ ತಲುಪ್ತಾ ಇಲ್ಲ ದುಡ್ಡು, ಅದೆಲ್ಲೋಗ್ತಾ ಇದೆ ಅಂತ ಅದು ಎಲ್ಲರಿಗೂ ಜನಗಳಿಗೆ ಗೊತ್ತಿದೆ. ದಯವಿಟ್ಟು ಈ ಕೆಲಸ ಮಾಡ್ದೇನೆ ಮುಂದಿಗಾರು ನೀವು ಜನಗಳಿಗೆ ಏನು ನೀವು ಕೇಳಿ ಓಟ್ ತೊಗೊಂಡಿದ್ದೀರಾ, 136 ಸೀಟ್ ಬಂದಿದ್ದೀರಾ, ಅದನ್ನು ಏನು ಜನಗಳಿಗೆ ನೀವು ಇದನ್ನು ಕೊಟ್ಟಿದ್ದೀರ ಆಶ್ವಾಸನೆನ ಅದು ಸೇಡ್ಗಿಟ್ಟು ಈ ಜನಗಳಿಗೆ ಏನು ಮೂಲ ಸೌಕರ್ಯಗಳಿದೆ ಅದನ್ನು ಮಾಡಿ ಅಂತ ನೀವು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದನ್ನು ನೀವು ಈ ಗ್ಯಾರಂಟಿಗಳನ್ನ ಬಿಟ್ಟು ಜನಗಳಿಗೆ ಏನು ವ್ಯವಸ್ಥೆ ಬೇಕು, ಇವತ್ತಿನ ದಿನಕ್ಕೆ ಏನು ಜನಗಳಿಗೆ ಓಡಾಡೋಕ್ಕೆ ರೋಡು, ಲೈಟು, ವಾಟ್ರ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಈ ಥರ ಜನಗಳಿಗೆ ಈ ಥರ ವ್ಯವಸ್ಥೆ ನೀವು ಕೊಡಿ ಅಂತ ಹೇಳ್ತಾ ನಾನು ಕೇಳ್ಕೊತಾ ಇದ್ದೀನಿ.